ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ರಾಬರ್ಟ್ನ ವಾಕಿಂಗ್ ಅಂತ ಇಟ್ಕೊಂಡು ಹೋಗಿದ್ದೆ. ವಾಕಿಂಗಿಂದ ಬಂದ ಮೇಲೆ ಗೊತ್ತಾಯಿತು ನಮ್ಮ ಅಪ್ಪ ಅಮ್ಮ ಹಾಲೆಲ್ಲ ಕರೆದಿದ್ದಾಯಿತು ಮೇವಾಗಬೇಕು ಅಂತ. ನಾನು ನಮ್ಮ ಹಸುಗಳಿಗೆಲ್ಲ ಮೇವು ಹಾಕಿ ಅವ್ನು ಮೇಯೋದನ್ನು ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮಮ್ಮ ಒಂದು ಮಾತಂದರು, ಅದೇನಂತ ಗೊತ್ತಾ? ಮೌ ಅಮ್ಮ, ಇವಾಗ ನಾನು ಯೂಟ್ಯೂಬ್ ಶಾರ್ಟ್ಸಾಗ ಮೊದಲನೇ ಬಾರಿಗೆ ಒಂದು ಶಾರ್ಟ್ಸಾಗ 100 ಲೈಕ್ಸ್ ಮೇಲೆ ಹೋಗೈತೆ. ಪಾರ್ಟಿ ಕೊಡ್ಸಲ್ಲ? ನಾನು ಯಾಕೆ ಕೊಡ್ಸಲ್ಲ? ನೀನು ಯೂಟ್ಯೂಬ್ ಬಿಟ್ಟಿರೋದು ನೀನು ಕೊಡಿಸ್ಬೇಕು, ಹೋಗಲೇ. ಬೇಕು ನಮ್ಗಿವಲ್ಲ. ಆಮೇಲೆ ನಾಷ್ಟ ಮಾಡೋಣ ಅಂತ ಬಂದೆ. ಇವತ್ತು ನಾಷ್ಟ ಬಂದು ವೈಟ್ ರೈಸ್ ಮತ್ತು ನೆನೆ ರಾತ್ರಿ ಇದ್ದಿದ್ದಕ್ಕೆ ಬೇಳೆ ಸಾರು ತುಂಬಾ ಚೆನ್ನಾಗಿತ್ತು. ಆಮೇಲೆ ಕ್ಲೀನಾಗಿ ರೆಡಿಯಾಗಿ ಬೂಂಬರಲ್ಲಿ ಹಾಕ್ಕೊಂಡು ಒಳ್ಳೆ ಹೀರೋ ಥರ ಕಾಲೇಜ್ ಕಡೆ ಹೊರಟೆ ಗುರು. ಹೋದ್ಮೇಲೆ ನಮ್ಮ ಫ್ರೆಂಡ್ಸಿಗೆ ಏನೇ ಹೇಳು ಗುರು, ಲೈಫಲ್ಲಿ ಫ್ರೆಂಡ್ಸ್ ಅಂತ ಇರಬೇಕು ಗುರು, ಇಲ್ಲ ಅಂದರೆ ತುಂಬಾ ಕಷ್ಟ. ನೋಡಿ, ದುಡ್ಡಿದ್ರೆ ಬದುಕೋದಕ್ಕಾಯ್ತು, ಖುಷಿಯಾಗಿರ್ಬೇಕು ಅಂದರೆ ಈ ಥರ ಫ್ರೆಂಡ್ಸ್ ಇರಬೇಕು ಗುರು. ನನಗಂತೂ ತುಂಬಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಇಷ್ಟ ನಮ್ಮ ಫ್ರೆಂಡ್ಸ್. ಆಮೇಲೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಶಿಸ್ತ ಮನೆ ಕಡೆ ಹೊರಟ್ರಿ. ಹಂಗೆ ಬರೋ ದಾರಿಯಲ್ಲಿ ನಮ್ಮ ವರುಣ್ನ ಅವನ ಪಾಯಿಂಟ್ ಹತ್ರ ಬಿಟ್ಬಿಟ್ಟು ಅವನಿಗೆ ಟಾಟಾ ಬಾಯ್ ಬಾಯ್ ಅಂತೇಳಿ ಮನೆ ಕಡೆ ಬಂದೆ. ಮನೆಗೆ ಬಂದು ನೋಡ್ತೀನಿ ಚಿಕನ್ ಫ್ರೈ ಬೇರೆ ಮಾಡಿದರು. ನಾನು ಸುಮ್ಮನೆ ಇರ್ದಿರಾ ಒಂದು ತಟ್ಟೆ ಎತ್ಕೊಂಡು ಪೀಸ್ ಹಾಕ್ಕೊಂಡು ಟೇಸ್ಟ್ ಮಾಡೇ ಬಿಟ್ಟೆವು. ಸಾಕಾಗಿತ್ತು. ನಿಮಗೂ ಬೇಕಾ? ಆಮೇಲೆ ಹೋಗಿದ್ದೆ ಮೇನ್ ಕೋರ್ಸ್, ಮುದ್ದೆ ಸಾರು ಫ್ರೈ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ವೈಟ್ ರೈಸ್, ಅದಕ್ಕೆ ತಿಳಿ ಸಾರು ಸೂಪರ್ ಆಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.